ಫೌಂಡೇಶನ್ ವತಿಯಿಂದ ನವಲಗುಂದ ತಾಲೂಕಿನಲ್ಲಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಸುವರ್ಣ ಅವಕಾಶ, ಅದುವೇ ಬೃಹತ್ ಉದ್ಯೋಗ ಮೇಳ. ಇದೇ ಫೆಬ್ರವರಿ 8ನೇ ತಾರೀಕು. ಹೆಚ್ಚಿನ ವರದಿ ಇಲ್ಲಿದೆ ನೋಡಿ. ಉದ್ಯೋಗ ಮೇಳಕ್ಕೆ ನಾವೊಂದು ಪತ್ರಿಕಾ ವರದಿಯನ್ನು ಕರೆದಿದ್ದೇವೆ. ನಮ್ಮ SP ಫೌಂಡೇಶನ್ ಮುಖಂಡರಾದಂಥ ರಾಜಶೇಖರ್ ಕಪ್ಲಿಯಣ್ಣನವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ತರನಾಗಿ ಇನ್ನೊಬ್ಬ ನಮ್ಮ ಈ ಒಂದು SP ಫೌಂಡೇಶನ್ನ ಮುಖಂಡರಾದಂಥ ಮುತ್ತಣ್ಣ ಗಾಯಕನವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ತರನಾಗಿ ಇನ್ನೊಬ್ಬ ನಮ್ಮ ಮುಖಂಡರಾದಂಥ ನಮ್ಮ ಬಳಿಗಾರ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ತರನಾಗಿ ನಮ್ಮ SP ಫೌಂಡೇಶನ್ನ ಸದಸ್ಯರಾದಂಥ ರೋಹಿತ್ ಬಸ್ಕೇಳಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ತರನಾಗಿ ಇನ್ನೊಬ್ಬ ಸದಸ್ಯರಾದಂಥ ಪ್ರಭು ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಮತ್ತು ಇನ್ನೊಬ್ಬ ಸದಸ್ಯರಾದಂಥ ಮುತ್ತಣ್ಣ ಚಾಕ್ಲೇಟ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ತರನಾಗಿ ನಮ್ಮ ಯುವಕರಾದಂಥ ಅನ್ನಪ್ಪ ಬದ್ನಿಕಾಯಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಮತ್ತು ಈ ಪತ್ರಿಕಾ ವರದಿಯ ಎಲ್ಲ ನನ್ನ ಸಹೋದರರಿಗೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಈ SP ಫೌಂಡೇಶನ್ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮ ನಡೆಸಿರ್ತಕ್ಕಂಥ ಸುಭಾಷನವರಿಗೂ ಕೂಡ ಒಂದು ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡುವ ಜೊತೆಗೆ ಇದೇ ದಿನಾಂಕ 8/2/2025 ಮಾಡೆಲ್ ಹೈಸ್ಕೂಲ್ನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ SP ಫೌಂಡೇಶನ್ ಮೂಲಕ ಏರ್ಪಡಿಸಲಾಗಿದ್ದು, ಇದಕ್ಕೆ ಉದ್ಯೋಗ ವಿನಿಮಯ ಕೇಂದ್ರವು ಕೂಡ ಸಹಕಾರವನ್ನು ನೀಡುತ್ತಾ ಇದೆ. ನವಲಗುಂದ ವಿಧಾನಸಭಾ ಕ್ಷೇತ್ರ ಹಾಗೂ ಉಳಿದಂತೆ ಎಲ್ಲ ಕ್ಷೇತ್ರದ ನಿರುದ್ಯೋಗ ಯುವಕ ಯುವತಿಯರಿಗೆ ಸುಮಾರು 50ಕ್ಕೂ ಹೆಚ್ಚು ವಿವಿಧ ಕಂಪನಿಗಳು ಭಾಗವಹಿಸಿವೆ. ಯಾವುದೇ ಪ್ರದೇಶದ ನಿರುದ್ಯೋಗಿಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಉದ್ಯೋಗ ಮೇಳದ ಮೂಲಕ ಸುಮಾರು 2500 ಉದ್ಯೋಗವನ್ನು ನೀಡುವ ಉದ್ದೇಶವನ್ನು ಮೇಳದಲ್ಲಿ ಇಟ್ಟುಕೊಳ್ಳಲಾಗಿದೆ. SSLC ನಂತರ ITI ಕಲಿಯುವ ಬಯಕೆ ಇದ್ದವರಿಗೂ ಸ್ಟೈಪಂಡ್ ಕೊಟ್ಟು ವಿದ್ಯಾಭ್ಯಾಸವನ್ನು ನೀಡಿ ನಂತರ ನೌಕರಿ ಕೊಡುವ ಕಂಪನಿಗಳು ಮೇಳದಲ್ಲಿ ಭಾಗವಹಿಸ್ತಾ ಇವೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು ಸೇರಿದಂತೆ ನಾನಾ ನಗರಗಳಲ್ಲಿ ಖಾಲಿ ಇರುವ ಕಂಪನಿಗಳಲ್ಲಿ ಕೆಲಸ ಕೊಡಿಸುವ ಇರಾದೆಯೊಂದಿಗೆ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ರೈತರ ಮಕ್ಕಳು ಹೆಚ್ಚಾಗಿ ಇದರ ಪ್ರಯೋಜನ ಪಡೆಯಲಿ ಎಂಬ ಆಶಾಭಾವನೆಯನ್ನು ಫೌಂಡೇಶನ್ ಹೊಂದಿದೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಿರುದ್ಯೋಗಿಗಳಿಗೆ ನೌಕರಿ ಕೊಡಿಸುವುದರಲ್ಲಿ ತಮ್ಮದೂ ಸಹಕಾರವಿರಲಿ ಎಂದು ಭಾವಿಸಿ ನಮ್ಮೆಲ್ಲರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತಾರೆ.